ಚಿಕ್ಕಬಳ್ಳಾಪುರದಲ್ಲಿ ಗಂಗಮ್ಮ ಗುಡಿಯಲ್ಲಿ ವಿಷ ಪ್ರಸಾದಕ್ಕೆ ಇದೀಗ ಟ್ವಿಸ್ಟ್ ಸಿಕ್ಕಿದೆ. ದೇವಸ್ಥಾನದ ಪ್ರಸಾದಕ್ಕೆ ಹಳೆ ತುಪ್ಪ ಕೊಬ್ಬರಿ ಹಾಕಿರೋದ್ರ ಬಗ್ಗೆ ಶಂಕೆ ವ್ಯಕ್ತವಾಗ್ತಾ ಇದೆ. ಈ ಒಂದು ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಸಿಕ್ಕಿದೆ. ದೇವಸ್ಥಾನದ ಪ್ರಸಾದಕ್ಕೆ ಬಳಕೆ ಮಾಡಿದ್ದು ಹಳೆ ತುಪ್ಪ ಮತ್ತು ಕೊಬ್ಬರಿ ಅನ್ನುವಂತಹ ಅನುಮಾನ ವ್ಯಕ್ತವಾಗ್ತಾ ಇದೆ. ಶುಕ್ರವಾರ ಸಂಜೆ ಕೇಸರಿಬಾತ್ಗೆ ಹಳೆ ತುಪ್ಪ ಕೊಬ್ಬರಿ ಬಳಕೆಯಾಗಿತ್ತು ಅನ್ನುವಂತಹ ಒಂದು ಅನುಮಾನ ವ್ಯಕ್ತವಾಗ್ತಾ ಇದೆ. ಪೊಲೀಸರ ವಿಚಾರಣೆ ವೇಳೆ ಈ ಕುರಿತಂತೆ ಲಕ್ಷ್ಮಿ ಮತ್ತು ಅಮರಾವತಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿ ಲಕ್ಷ್ಮಿ ಮತ್ತು ಅಮರಾವತಿ ಈ ಕುರಿತಂತೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇವತ್ತು ಮತ್ತೆ ಲಕ್ಷ್ಮಿ ಹಾಗೂ ಅಮರಾವತಿ ವಿಚಾರಣೆಯನ್ನ ಪೊಲೀಸರು ಮಾಡಲಿದ್ದಾರೆ. ಚಿಕ್ಕಬಳ್ಳಾಪುರದ ಗಂಗಮ್ಮ ಗುಡಿಯಲ್ಲಿ ವಿಷ ಪ್ರಸಾದ ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಸಿಕ್ಕಿದೆ. ಈ ಪ್ರಸಾದಕ್ಕೆ ಬಳಕೆ ಮಾಡಿದ್ದು ತೀರಾ ಹಳೆಯದಾದಂತಹ ತುಪ್ಪ ಮತ್ತು ಕೊಬ್ಬರಿ ಅನ್ನುವಂತಹ ಮಾಹಿತಿಯನ್ನ ಸ್ವತಃ ಅಮರಾವತಿ ಕೊಟ್ಟಿದ್ದಾರೆ. ಅಮರಾವತಿ ಮತ್ತು ಲಕ್ಷ್ಮಿ ಇಬ್ರು ಈ ಕುರಿತಂತೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಿಜಕ್ಕೂ ಹಳೆ ತುಪ್ಪ ಮತ್ತು ಕೊಬ್ಬರಿಯನ್ನ ಪ್ರಸಾದಕ್ಕೆ ಬಳಕೆ ಮಾಡಲಾಗಿತ್ತ? ಇವತ್ತು ಲಕ್ಷ್ಮಿ ಮತ್ತು ಅಮರಾವತಿಯನ್ನ ಪೊಲೀಸರು ವಿಚಾರಣೆಗೆ ಒಳಪಡಿಸ್ತಾರೆ. ಆ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳು ಹೊರಬೀಳುವಂತಹ ಸಾಧ್ಯತೆ ಇದೆ.